Hey all my dear students, so welcome to Biostudy Made Easy channel. ಸೊ ಇವತ್ತಾನೆ ಬಯಾಲಜಿ ಎಕ್ಸಾಮ್ ಮುಗಿಸ್ಕೊಂಡು ಬಂದ್ರಿ CET ಇದು. ಸೊ ಹೇಗಾಗಿದೆ ಎಕ್ಸಾಮ್ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೆಟ್ ಮೀ ನೋ ಹೇಗಾಯಿತು ಎಕ್ಸಾಮ್ ಅಂತ ಹೇಳಿ. ಸೊ ಆ್ಯಸ್ ಪರ್ ಮೈ ನಾಲೆಜ್ ಕ್ವೆಶನ್ ಪೇಪರ್ ನೋಡ್ತಾ ಇದ್ದರೆ ನನಗೆ ಸ್ವಲ್ಪ ಕ್ವೆಶನ್ಗಳು ಡಿಫಿಕಲ್ಟ್ ಲೆಂದಿ ಅನ್ನಿಸ್ತು, ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನಿಸ್ತು. ಓಕೆ, ಸೊ ಬಿಟ್ ಡಿಫಿಕಲ್ಟ್ ಅಂತ ನನಗೆ ಅನ್ನಿಸ್ತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು, ಯಾವ ತರಹ ನೀವು ಪರ್ಫಾರ್ಮ್ ಮಾಡಿದ್ದೀರಿ ಟೆಸ್ಟಲ್ಲಿ, ದಟ್ ಈಸ್ CET ಎಕ್ಸಾಮಲ್ಲಿ ಅಂತ ಹೇಳಿ ಡೂ ಕಮೆಂಟ್, ಲೆಟ್ ಮೀ ನೋ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ 2023 ಬಯಾಲಜಿ KCET ಎಕ್ಸಾಮಿನ ಆನ್ಸರ್ಸ್ಗಳು, ಕ್ವೆಶನ್ಗೆ ಏನೇನು ಆನ್ಸರ್ ಇದೆ ಅಂತ ಅನ್ನುವಂಥದ್ದನ್ನು ನಾನು ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಕ್ವೆಶನ್. ದ ಲ್ಯಾಕ್ ಆಪರಾನ್ ಮಾಡೆಲ್ ವಾಸ್ ಎಲುಸಿಡೇಟೆಡ್ ಬೈ, ಅಂದರೆ ಗಿವನ್ ಬೈ ಅಂತ ಕೇಳಿದ್ದಾರೆ. ಓಕೆ, ಸೊ ಲ್ಯಾಕ್ ಆಪರಾನ್ ಮಾಡೆಲನ್ನು ಯಾರು ಕೊಟ್ಟಿದ್ದು ಅಂತ ಹೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಲ್ಯಾಕ್ ಆಪರಾನ್ ಮೇಲೆ. ಅದರಲ್ಲಿ ಫಸ್ಟ್ ಸೆಂಟೆನ್ಸಲ್ಲೇ ನಾವು ಹೇಳ್ತೀವಿ ಲ್ಯಾಕ್ ಆಪರಾನನ್ನು ಕೊಟ್ಟಿದ್ದು ಯಾರು, ಜಾಕೋಬ್ ಆ್ಯಂಡ್ ಮೊನಾಡ್. ಓಕೆ, ದಟ್ ಈಸ್ ಫ್ರಾನ್ಸೈಸ್ ಜಾಕೋಬ್ ಆ್ಯಂಡ್ ಜಾಕೆಸ್ ಮೊನಾಡ್. ಓಕೆ, ಸೊ ದ ಆಪ್ಷನ್ ಸಿ ಈಸ್ ಕರೆಕ್ಟ್ ಒನ್. ನೆಕ್ಸ್ಟ್, ವಿಚ್ ಆಫ್ ದೀಸ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಫಾರ್ ಅಡಾಪ್ಟಿವ್ ರೇಡಿಯೇಷನ್. ಅಡಾಪ್ಟಿವ್ ರೇಡಿಯೇಷನ್ಗೆ ಯಾವುದು ಎಕ್ಸಾಂಪಲ್ ಅಲ್ಲ ಅಂತ ಕೇಳಿದ್ದಾರೆ. ನೋಡಿ, ಡಾರ್ವಿನ್ ಫಿಂಚಸ್ ಕೂಡ ಅಡಾಪ್ಟಿವ್ ರೇಡಿಯೇಷನ್, ಪ್ಲಾಸೆಂಟಲ್ ಮ್ಯಾಮಲ್ಸ್ ಆ್ಯಂಡ್ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್. ಸೊ ಇದೆಲ್ಲದು ಅಡಾಪ್ಟಿವ್ ರೇಡಿಯೇಷನ್ನ ಎಕ್ಸಾಂಪಲ್. ಸೊ ಹಾಗಾಗಿ ಲಾಂಗ್ ನೆಕ್ಡ್ ಜಿರಾಫೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. Next, in a population of 800 rabbits showing Hardy-Weinberg equilibrium, the frequency of recessive individuals was 0.16. What is the frequency of heterozygous individuals ಅಂತ ಕೇಳಿದ್ದಾರೆ. ಓಕೆ, ಸೊ ಇದಕ್ಕೆ ನಿಮಗೆ ಹಾರ್ಡಿ-ವಿನ್ಬರ್ಗ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಗೊತ್ತಿರಬೇಕು. ಓಕೆ, ಸೊ ನೋಡಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. P + Q = 1. ಓಕೆ, ಸೊ ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಂ ಪ್ರಕಾರ ಅಂದರೆ ಡಾಮಿನೆಂಟ್, Q ಅಂತಂದರೆ ರಿಸೆಸಿವ್. ಓಕೆ, ಸೊ ಇದರದ್ದು ಫಾರ್ಮುಲಾ ಇದೆ P + Q² = P² + Q² + 2PQ. ಓಕೆ, ಸೊ ಇದ್ರ ಪ್ರಕಾರ P² ಅಂತಂದರೆ ಡಾಮಿನೆಂಟ್ ಅಲೀಲ್ ಏನಿದೆ ಅದರ ಫ್ರೀಕ್ವೆನ್ಸಿ, Q² ಅಂತಂದರೆ ರಿಸೆಸಿವ್ ಅಲೀಲ್ ಏನಿದೆ ಅದರ ಫ್ರೀಕ್ವೆನ್ಸಿ, 2PQ ಅಂತಂದರೆ ಹೆಟಿರೋಜೈಗಸ್ ಅಲೀಲ್ಸ್ಗಳೇನಿದೆ ಅದರ ಫ್ರೀಕ್ವೆನ್ಸಿ. ಓಕೆ, ಸೊ ಅವ್ರೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಿಮಗೆ, ರಿಸೆಸಿವ್ ಇಂಡಿವಿಜುವಲ್ಸ್ ಫ್ರೀಕ್ವೆನ್ಸಿ ಆಫ್ ರಿಸೆಸಿವ್ ಇಂಡಿವಿಜುವಲ್ಸ್ ಇಸ್ 0.16. ಅಂದರೆ ಅವ್ರು ಕೊಟ್ಟಿರೋದು ನಿಮಗೆ Q². ಓಕೆ, ಸೊ Q² ಅವ್ರು ಕೊಟ್ಟಿದ್ದಾರೆ. ಓಕೆ, ಸೊ ಇದು Q² ಅಂತಂದರೆ ಇವಾಗ Q ಏನಾಗುತ್ತೆ, Q ಈಸ್ 0.4. ಓಕೆ, ಸೊ ಇದು Q ವ್ಯಾಲ್ಯೂ ಆಯಿತು. ಆಯಿತಾ. ಸೊ ನೋಡಿ ಇವಾಗ ಈಕ್ವೇಷನ್ ನೋಡಿ, P + Q = 1 ಅಂತಂದರೆ ಇವಾಗ ಏನಾಯಿತು, 1 - 0.4 ಈಸ್ 0.6. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು P. ಓಕೆ, ಸೊ ಇಲ್ಲಿ ಏನು ಮಾಡಿದ್ವಿ ನಾವು, ಜಸ್ಟ್ P ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ 1 - Q ಮಾಡಿದ್ವಿ. ಓಕೆ, ಸೊ ನಮಗೆ 0.6 ಬಂತು. ನಾವು ನಮಗೆ ಇವಾಗ P² ಕಂಡುಹಿಡಿಯೋದು ಬೇಕಾಗಿಲ್ಲ, ನಮಗೆ Q ಗೊತ್ತಾಗಿದೆ, P ಗೊತ್ತಾಗಿದೆ. ನಮ್ಗೆ ಏನು ಬೇಕು, ಹೆಟಿರೋಜೈಗಸ್ ಇಂಡಿವಿಜುವಲ್ಸ್ನ ಫ್ರೀಕ್ವೆನ್ಸಿ ಕೇಳಿದ್ದಾರೆ. ಸೊ ಹೆಟಿರೋಜೈಗಸ್ ಅಂದರೆ 2PQ. ಓಕೆ, ಸೊ ನೋಡಿ 2PQ ಅಂತಂದರೆ ಏನಾಗುತ್ತೆ ಇವಾಗ, 2 × 0.4 × 0.6 ಮಾಡಿದ್ರಿ ಅಂತಂದರೆ ದಟ್ ವಿಲ್ ಬಿ 0.28 ಆಗುತ್ತೆ. ಓಕೆ, ಸೊ 0.28 × 2 ಅಂತಂದರೆ ಎಷ್ಟಾಗುತ್ತೆ, 0.48. ಓಕೆ, ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ. ನೆಕ್ಸ್ಟ್, ದ ಮೇಲ್ ಹೆಟ್ರೋಗ್ಯಾಮೆಟಿಕ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ನೋಡಿ, ಮೇಲ್ ಹೆಟ್ರೋಗ್ಯಾಮೆಟಿಕ್. ಓಕೆ, ಹೆಟ್ರೋಗ್ಯಾಮೆಟಿಕ್ ಅಂದ್ರೇನು, ಡಿಸ್ಸಿಮಿಲರ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡೋದು. ಹಾಗಾಗಿ ಈ ಆಪ್ಷನ್ ಅಂತೂ ಅಲ್ಲ. ಓಕೆ, ಮೇಲ್ ಹೆಟ್ರೋಗ್ಯಾಮೆಟಿಕ್ ಅಂತಂದಮೇಲೆ ಇವಾಗ ಫೀಮೇಲ್ ಪೇರೆಂಟ್ ಪ್ರೊಡ್ಯೂಸ್ ಮಾಡೋದಾಗಿರಲ್ಲ. ಸೊ ಮೇಲ್ ಪೇರೆಂಟೇ 2 ಡಿಫ್ರೆಂಟ್ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡಿದರೆ. ಫಾರ್ ಎಕ್ಸಾಂಪಲ್ ಇವಾಗ ಹ್ಯೂಮನ್ ಬೀಯಿಂಗ್ಸಲ್ಲಿ XY. ಓಕೆ, ಸೊ ಮೇಲ್ ಏನು ಮಾಡುತ್ತೆ, ಒಂದು ಸ್ಪರ್ಮ್ಗೆ X ಹೋಗುತ್ತೆ, ಇನ್ನೊಂದು ಸ್ಪರ್ಮ್ಗೆ Y ಅಂತಂದರೆ 2 ಗ್ಯಾಮೆಟ್ಗಳು ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಇದನ್ನು ನಾವು ಮೇಲ್ ಹೆಟ್ರೋಗ್ಯಾಮಿಟಿ ಅಂತ ಕರಿತೀವಿ. ನೆಕ್ಸ್ಟ್, ಇನ್ ಒನ್ ಆಫ್ ದ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸ್ ಅ ಹೋಮೋಜೈಗಸ್ ಡಾಮಿನೆಂಟ್ ಪೇರೆಂಟ್. ಓಕೆ, ನೋಡಿ ಹೋಮೋಜೈಗಸ್ ಡಾಮಿನೆಂಟ್ ಪೇರೆಂಟ್ ಇದೆ, ಹೋಮೋಜೈಗಸ್ ರಿಸೆಸಿವ್ ಪೇರೆಂಟ್ ಇದೆ. ಇದನ್ನು ನಾವು ಕ್ರಾಸ್ ಮಾಡಿದಾಗ F1ನಲ್ಲಿ ನಮಗೆ ಹೆಟ್ರೋಜೈಗಸ್ ಡಾಮಿನೆಂಟ್ ಬರುತ್ತೆ, F2ನಲ್ಲಿ ಈ 3 ಟ್ರೇಟ್ಗಳು ನಮಗೆ ಕಾಣಿಸುತ್ತೆ. ಓಕೆ, ಸೊ ಈ 3 ಟ್ರೇಟ್ಗಳು ನಮಗೆ ಕಾಣಿಸುತ್ತೆ. ಓಕೆ, ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ನೋಡಿ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ಡಾಮಿನೆಂಟ್ ಟ್ರೇಟ್ ಏನಾಗ್ತಾ ಇದೆ, F1ನಲ್ಲೂ ಕಾಣಿಸ್ತಿದೆ, F2ನಲ್ಲೂ ಕಾಣಿಸುತ್ತೆ. ಓಕೆ, ಸೊ ಡಾಮಿನೆಂಟ್ ಕ್ಯಾರೆಕ್ಟರ್, ಓಕೆ, ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಎರಡೂದ್ರಲ್ಲೂ ಕಾಣಿಸ್ತಾ ಇದೆ. ಬಟ್ ರಿಸೆಸಿವ್ ಪೇರೆಂಟ್ ಟ್ರೇಟ್ ಏನಿದೆಯಲ್ಲ, ರಿಸೆಸಿವ್ ಡ್ವಾರ್ಫ್ನೆಸ್ ಇರುವಂಥದ್ದು F2ನಲ್ಲಿ ಮಾತ್ರ ಕಾಣಿಸ್ತಿದೆ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹಿಸ್ಟೋನ್ ಪ್ರೋಟೀನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಬಿಕಾಸ್ ದೇ ಆರ್ ರಿಚ್ ಇನ್ ಬೇಸಿಕ್ ಅಮೈನೋ ಆಸಿಡ್ ರೆಸಿಡ್ಯೂ. ಸೊ ದ ರೈಟ್ ಆನ್ಸರ್ ಇಸ್ ಆರ್ಜಿನಿನ್ ಆ್ಯಂಡ್ ಲೈಸಿನ್. ನೆಕ್ಸ್ಟ್, ಯೂಕ್ಯಾರಿಯೋಟಿಕ್ ಜೀನ್ಸ್ ಆರ್ ಮೊನೋಸಿಸ್ಟ್ರಾನಿಕ್ ಬಟ್ ದ ಆರ್ ಸ್ಪ್ಲಿಟ್ ಜೀನ್ಸ್ ಬಿಕಾಸ್. ಓಕೆ, ಸೊ ಇಲ್ಲಿ ಸ್ಪ್ಲಿಟ್ ಜೀನ್ಸ್, ಯಾಕೆ ಜೀನ್ ಸ್ಪ್ಲಿಟ್ ಆಗುತ್ತೆ ಅಂತಂದರೆ ಬಿಕಾಸ್ ಎಕ್ಸಾನ್ಸ್ ಆರ್ ಇಂಟರಪ್ಟೆಡ್ ಬೈ ಇಂಟ್ರಾನ್ಸ್. ಓಕೆ, ಸೊ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್, ಐಡೆಂಟಿಫೈ ಫ್ರಮ್ ದ ಫಾಲೋವಿಂಗ್ ಪೇರ್ ಆಫ್ ಬೆಟರ್ ಇಲ್ಡಿಂಗ್ ಸೆಮಿ ಡ್ವಾರ್ಫ್ ವೆರೈಟೀಸ್ ಆಫ್ ರೈಸ್ ಡೆವಲಪ್ಡ್ ಇನ್ ಇಂಡಿಯಾ. ಓಕೆ, ಸೊ ಯಾವುದು ಸೆಮಿ ಡ್ವಾರ್ಫ್ ವೆರೈಟೀಸ್ ಆಫ್ ರೈಸ್ ಯಾವುದು ಅಂತಂದರೆ ಜಯ ಆ್ಯಂಡ್ ರತ್ನ, ಕಲ್ಯಾಣ್ ಸೋನಾ ಆ್ಯಂಡ್ ಸೋನಾಲಿಕಾ ವೀಟ್ನ ವೆರೈಟೀಸ್. ಓಕೆ, next, in Moit technique, fertilized eggs are transferred into surrogate mother in which of the following stage? Okay, so the right option is option D, 8 to 32 cell stage. Roquefort cheese is ripened by
ಫಂಗೈ. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. 4 ಸ್ಟೂಡೆಂಟ್ಸ್ ಪೊಲ್ಯೂಷನ್ ಲೆವೆಲನ್ನು ನಾವು ಕಂಡು ಹಿಡಿಬೇಕು ಬೈ ಅನಲೈಸಿಂಗ್ ದ ವಾಟರ್ ಸ್ಯಾಂಪಲ್ಸ್. BOD ವ್ಯಾಲ್ಯೂಸನ್ನು ನೋಡಿಬಿಟ್ಟು ನಾವು ಕಂಡು ಹಿಡಿಬೇಕು. ಸೊ ನಮಗೆ ಗೊತ್ತಾಯಿದೆ BOD ಜಾಸ್ತಿ ಇದ್ದಷ್ಟು ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ ಅಂತ ಅರ್ಥ. BOD ಯಾವಾಗ ಜಾಸ್ತಿ ಇರುತ್ತೆ, ಯಾವಾಗ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರುತ್ತೆ, ಅವಾಗ BOD ಜಾಸ್ತಿ ಇರುತ್ತೆ. ಸೊ BOD ಜಾಸ್ತಿ ಇದ್ದರೆ ಪೊಲ್ಯೂಷನ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಇದೆ? ಎಸ್, ಆಪ್ಷನ್ ಡಿ 6 mg/L. Okay, so this is the right answer. The toxic substance hemozoin is responsible for high fever and chill is released in which of the following disease? ನೋಡಿ, hemozoin ಯಾವ ಡಿಸೀಸ್ ಅಲ್ಲಿ ರಿಲೀಸ್ ಆಗುತ್ತೆ? ಇಟ್ ಈಸ್ ಇನ್ ಮಲೇರಿಯಾ. ವೆನ್ RBCs ರಪ್ಚರ್ ಆವಾಗ hemozoin ರಿಲೀಸ್ ಆಗುತ್ತೆ. ನೆಕ್ಸ್ಟ್, ಐಡೆಂಟಿಫೈ ದ ಸಿಂಪ್ಟಮ್ಸ್ ಆಫ್ ನ್ಯೂಮೋನಿಯಾ. ಸೊ ನ್ಯೂಮೋನಿಯಾದ ಸಿಂಪ್ಟಮ್ಸ್ ಯಾವುದು ಅಂತಂದರೆ ಆಪ್ಷನ್ ಬಿ ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಫೀವರ್, ಚಿಲ್ಸ್, ಕಫ್ ಆ್ಯಂಡ್ ಹೆಡೇಕ್. Next, the variety of okra that is Pusa savani is resistant to which of the following insect pests? So the right option is shoot and fruit borer. ಓಕೆ, ನಾನು ನಿಮಗೆ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಆಫ್ ಫುಡ್ ಪ್ರೊಡಕ್ಷನ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಒನ್ ಶಾರ್ಟ್ ಆಗಿರಲಿ ಆ್ಯಂಡ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ದೇನು KCET ಓಲ್ಡ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ದೆ. ಸೊ ಅದರಲ್ಲಾಗಿರಲಿ ನಾನು ನಿಮಗೆ ಹೇಳಿದ್ದೆ ಈ ಟೇಬಲ್ಗಳನ್ನೇ ನೀವು ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ. ಓಕೆ, ಸೊ ಆ ಟೇಬಲ್ಗಳನ್ನು ನೋಡ್ಕೊಂಡು ಹೋದರೆ ಬೋರ್ಡ್ ಎಕ್ಸಾಮ್ಗೆ ದಟ್ ವಾಸ್ ನಾಟ್ ಸೋ ಇಂಪಾರ್ಟೆಂಟ್, ಬಟ್ ನಿಮಗೆ KCET ನೀಟ್ಗೆ ನೀವು ನೋಡ್ಕೊಂಡು ಹೋಗಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೆ. ಓಕೆ, ಸೊ ಬಂದಿದೆ ನೋಡಿ ಕ್ವೆಶನ್ ಇದ್ರ ಮೇಲೆ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ವಿತ್ ರೆಸ್ಪೆಕ್ಟ್ ಟು ಇನ್ ಬ್ರೀಡಿಂಗ್ ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ? ಯಾವುದು ಟ್ರೂ ಅಲ್ಲ ಅಂತ ಕೇಳಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಇನ್ ಬ್ರೀಡಿಂಗ್. ಸೊ ಇನ್ ಬ್ರೀಡಿಂಗ್ ಮಾಡೋದ್ರಿಂದ ಏನಾಗುತ್ತೆ? ಇಟ್ ಹೆಲ್ಪ್ಸ್ ಟು ಎವಾಲ್ವ್ ಪ್ಯೂರ್ ಲೈನ್, ಎಸ್. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಅಕ್ಯುಮುಲೇಷನ್ ಆಫ್ ಸುಪೀರಿಯರ್ ಜೀನ್ಸ್, ಎಸ್. ಎಲಿಮಿನೇಷನ್ ಆಫ್ ಲೆಸ್ ಡಿಸೈರಬಲ್ ಜೀನ್ಸ್, ಎಸ್. ಯಾವುದು ನಾಟ್ ಟ್ರೂ ಅಂತ ಕೇಳಿದ್ದಾರೆ? ಸೊ ಇನ್ ಬ್ರೀಡಿಂಗಿಂದ ಹೋಮೋಸೈಗೋಸಿಟಿ ಡಿಕ್ರೀಸ್ ಆಗೋದಿಲ್ಲ, ಹೋಮೋಸೈಗೋಸಿಟಿ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಜನರಲಿ ಬಿಯರ್ಸ್ ಅವಾಯ್ಡ್ ವಿಂಟರ್ ಬೈ ಅಂಡರ್ಗೋಯಿಂಗ್. ಓಕೆ, ಸೊ ವಿಂಟರಲ್ಲಿ ಎನಿಮಲ್ಸ್ ಇನ್ಯಾಕ್ಟಿವ್ ಆಗೋದು ಅಥವಾ ರೆಸ್ಟಿಗೆ ಹೋಗೋದನ್ನು ನಾವೇನಂತ ಕರಿತೀವಿ? ಹೈಬರ್ನೇಷನ್ ಅಂತ ಕರಿತೀವಿ, ರೆಸ್ಟ್ ಪೀರಿಯಡಿಗೆ ಹೋಗೋದನ್ನು. ಓಕೆ, ಸಮ್ಮರಲ್ಲಾದರೆ ಏಸ್ಟಿವೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್ ವಿತ್ ದ ಕರೆಕ್ಟ್ ಕಾಂಬಿನೇಷನ್. ಯಾವುದು ಕರೆಕ್ಟ್ ಕಾಂಬಿನೇಷನ್ ಇದರಲ್ಲಿ ಅಂತ ಕೇಳಿದ್ದಾರೆ. ಓಕೆ, ಸೊ ನೋಡಿ, ನಿಮಗೆ ಸ್ಟ್ಯಾಂಡಿಂಗ್ ಸ್ಟೇಟ್, ಸ್ಟ್ಯಾಂಡಿಂಗ್ ಕ್ರಾಪ್ ಕನ್ಫ್ಯೂಸ್ ಆಗ್ತಾ ಇದ್ರೆ ಮೊದಲು ಇವೆರಡನ್ನು ನೋಡಬೇಕು. ಪಯೋನಿಯರ್ ಸ್ಪೀಶೀಸ್ ಅಂದರೆ ಏನು? ಸ್ಪೀಶೀಸ್ ದಟ್ ಇನ್ವೇಡ್ ಬೇರ್ ಏರಿಯಾ, ಸೊ ಆರ್. ಡೆಟ್ರಿಟಿವೋರ್ಸ್ ಅಂತಂದ್ರೆ ಏನು? ಬ್ರೇಕ್ ಡೌನ್ ಡೆಟ್ರಿಟಸ್ ಇಂಟು ಸ್ಮಾಲರ್ ಪಾರ್ಟಿಕಲ್ಸ್, ಸೊ ಎಸ್. ಓಕೆ, ಸೊ ಇದು ಎರಡು ಯಾವುದ್ರಲ್ಲಿದೆ ಅಂತ ನೋಡೋಣ ಇವಾಗ. ಓಕೆ, ಸೊ 2 and 3 ಆರ್ ಎಸ್. ಓಕೆ, ಸೊ ಇವೆರಡು ಆಪ್ಷನ್ ಇವಾಗ ನಾವು ಡಿಲೀಟ್ ಮಾಡಿದ್ವಿ ಬಿಕಾಸ್ ನಮಗೆ ಇಲ್ಲಿ ಸಿಕ್ತು. ಓಕೆ, ಸೊ ಇವಾಗ ಇದೆರಡರಲ್ಲಿ ಕನ್ಫ್ಯೂಷನ್ ಆದರೆ ನೋಡಿ, ಸ್ಟ್ಯಾಂಡಿಂಗ್ ಕ್ರಾಪ್ ಅಂತಂದರೆ ಮಾಸ್ ಆಫ್ ಲಿವಿಂಗ್ ಮಟೀರಿಯಲ್ ಎಟ್ ಗಿವನ್ ಟೈಮ್. ಓಕೆ, ಆ್ಯಂಡ್ ಸ್ಟ್ಯಾಂಡಿಂಗ್ ಕ್ರಾಪ್ ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತಂದರೆ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ದ ಸಾಯಿಲ್ ಎಟ್ ಗಿವನ್ ಟೈಮ್. So the right option is option D. Next, PCR used for DNA amplification, option A. Which of these is not a method to make host cells competent to take up DNA? ಸೊ ನಾ ಮೆಥಡ್ಸ್ ಟು ಮೇಕ್ DNA ಕಾಂಪಿಟೆಂಟ್ ಅಥವಾ ಹೋಸ್ಟ್ ಸೆಲ್ಸ್ ಕಾಂಪಿಟೆಂಟ್ ಅನ್ನೋದರಲ್ಲಿ ನಾನು ನಿಮಗೆ ಡೀಟೇಲ್ಡಾಗಿ ಎಲ್ಲ ಹೇಳಿದ್ದೆ, ಹೌದಾ? ಸೊ ವಿಚ್ ಈಸ್ ನಾಟ್ ಅ ಮೆಥಡ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈ 3 ಮೆಥಡ್ಗಳು ಕೂಡ ದೇ ಆರ್ ಮೆಥಡ್ ಆಫ್ ಕಾಂಪಿಟೆಂಟ್, ಮೇಕಿಂಗ್ ಕಾಂಪಿಟೆಂಟ್. ಓಕೆ, ಸೊ ದ ಎಲ್ಯೂಷನ್ ಅನ್ನುವಂಥದ್ದು ಜೆಲ್ ಎಲೆಕ್ಟ್ರೋಫೋರೋಸಿಸಲ್ಲಿ ಬರುತ್ತೆ ಈ ಸ್ಟೆಪ್ ಇರುವಂಥದ್ದು. ಸೊ ದಿಸ್ ಈಸ್ ನಾಟ್ ಅ ಮೆಥಡ್. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ಸೊ ಕೆಳಗೆ ಕೊಟ್ಟಿರೋದ್ರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂದರೆ ಇನ್ PCR ಈಸ್ heating which is used to separate both strands of gene of interest. Okay, so this is the correct option. Okay, so PCR ಅಲ್ಲಿ ಮೊದಲನೇ ಸ್ಟೆಪ್ DNA ಅನ್ನು ನಾವು ಸಪರೇಟ್ ಮಾಡುವಂಥದ್ದು by heating. Okay, next, choose the incorrect statement with reference to kangaroo rat. Okay, so kangaroo rat ಎಲ್ಲಿರುತ್ತೆ? ಡೆಸರ್ಟ್ ಅಲ್ಲಿ ಇರುತ್ತೆ. ಓಕೆ, ಸೊ ನಿಮ್ಗೆ ಇದು ಗೊತ್ತಿತ್ತು ಅಂದರೆ ನೀವು ಆಪ್ಷನ್ಸನ್ನು ಈಸಿಯಾಗಿ ನೋಡ್ಬೋದು. ಸೊ ಡೆಸರ್ಟಲ್ಲಿ ನೀರಿನ ಕೊರತೆ ಇರುತ್ತೆ, ಹಾಗಾಗಿ ಮಿನಿಮಲ್ ವಾಟರನ್ನ ಯೂಸ್ ಮಾಡುತ್ತೆ. ಓಕೆ, ಸೊ ವಾಟರ್ ರಿಕ್ವೈರ್ಮೆಂಟನ್ನು ಮೀಟ್ ಮಾಡೋದಕ್ಕೆ ಫ್ಯಾಟ್ ಆಕ್ಸಿಡೇಷನನ್ನು ಮಾಡುತ್ತೆ. ಆ್ಯಂಡ್ ದೇ ಆರ್ ಫೌಂಡ್ ಇನ್ ಡೆಸರ್ಟ್, ನಾರ್ತ್ ಅಮೆರಿಕನ್ ಡೆಸರ್ಟ್. ಎಸ್, ಸೊ ಹಾಗಾಗಿ ರೈಟ್ ಆಪ್ಷನ್ ಯಾವುದು? ಆಪ್ಷನ್ ಎ, ಎಲಿಮಿನೇಟ್ಸ್ ಡೈಲ್ಯೂಟ್ ಯೂರಿನ್. During transcription, the DNA strand with 3' to 5' polarity of the structural gene always acts as template because. Okay, ಅವ್ರೇನು ಹೇಳ್ತಾ ಇದ್ದಾರೆ ನೋಡಿ, ನಿಮಗೆ ಇದು ಡೈಗ್ರಾಮ್ ಗೊತ್ತಿತ್ತು ಅಂತಂದರೆ, ಸೊ ದಿಸ್ ಈಸ್ ಪ್ರಮೋಟರ್. ಓಕೆ, ಸೊ ದಿಸ್ ಈಸ್ ಟರ್ಮಿನೇಟರ್. ಇದು ಸ್ಟ್ರಕ್ಚರಲ್ ಜೀನ್ ಆಗಿರುತ್ತೆ. ಸೊ ಇಲ್ಲಿ 3' to 5', ದಿಸ್ ಈಸ್ ದ ಟೆಂಪ್ಲೇಟ್ ಸ್ಟ್ರ್ಯಾಂಡ್. ಓಕೆ, ಸೊ ದಿಸ್ ಈಸ್ ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಕೆಳಗಡೆ ಇರೋದು ಕೋಡಿಂಗ್ ಸ್ಟ್ರ್ಯಾಂಡ್. ಇಲ್ಲಿಂದ ನಮಗೆ ಏನಾಗುತ್ತೆ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟ್ರಾನ್ಸ್ಕ್ರಿಪ್ಷನ್. ಓಕೆ, ಸೊ ಇಲ್ಲಿಂದ ಟ್ರಾನ್ಸ್ಕ್ರಿಪ್ಷನ್ ಸ್ಟಾರ್ಟ್ ಆಗುತ್ತೆ ಬೈ RNA ಪಾಲಿಮರೇಸ್ ಎನ್ಸೈಮ್. ಓಕೆ, ಸೊ ಯಾಕೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ವೈ? ಬಿಕಾಸ್
ಬಿ ನೋಡಿ. ಓಕೆ, ಸೊ ಆಪ್ಷನ್ ಬಿ ನೋಡಿ, ಎಂಜೈಮ್ ಡಿಪೆಂಡೆಂಟ್ RNA ಪಾಲಿಮರೇಸ್ ಇಟ್ ಆಲ್ವೇಸ್ ಕ್ಯಾಟಲೈಸಸ್ ದ ಪಾಲಿಮರೈಸೇಷನ್ ಇನ್ 5' to 3' ಡೈರೆಕ್ಷನ್. ನಿಮಗೆ ಬೇಕಿದ್ರೆ ಬುಕ್ಕಲ್ಲಿ ತೆಗೆದು ನೋಡಿ, ಕೊಟ್ಟಿದ್ದಾರೆ. ಇದರಲ್ಲಿ ಈ ಡೈಗ್ರಾಮ್ ಏನಿದೆ, ಈ ಡೈಗ್ರಾಮ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ಈಸ್ ದ ರೈಟ್ ಆಪ್ಷನ್. ಓಕೆ, ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿಂದಾನೇ RNA ಪಾಲಿಮರೇಸ್ ಸ್ಟಾರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್, according to David Tillman's long-term ecosystem experiments, the total biomass in plots with more species shows. ಓಕೆ, ಸೊ ಇದು ಯಾವ ಚಾಪ್ಟ್ರಲ್ಲಿ ಇದೆ ಅಂತ ಎಕೋಸಿಸ್ಟಮ್ ಚಾಪ್ಟ್ರಲ್ಲಿ ನೋಡುವಂಥದ್ದಾಗಿದೆ. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ಲೆಸ್ ವೇರಿಯೇಷನ್ ಫ್ರಮ್ ಇಯರ್ ಟು ಇಯರ್. ದ ಟಾಕ್ಸಿಕ್ ಹೆವಿ ಮೆಟಲ್ಸ್ ಫ್ರಮ್ ವೇರಿಯಸ್ ಇಂಡಸ್ಟ್ರೀಸ್ ವಿಚ್ ಕಾಸ್ ವಾಟರ್ ಪೊಲ್ಯೂಷನ್ ನಾರ್ಮಲಿ ಹ್ಯಾವ್, ಆಪ್ಷನ್ ಬಿ, ಮೋರ್ ದ್ಯಾನ್ 5 grams per centimeter cube. Identify the correct option showing relative contribution of greenhouse gases. ಓಕೆ, ಸೊ ಗ್ರೀನ್ ಹೌಸ್ ಗ್ಯಾಸಸ್ದು ಈ ತರಹ ಇದೆ, ನೀವು ನೋಡಬಹುದು. ಓಕೆ, ಸೊ ಇದರಲ್ಲಿ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟು. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ ಅಂತಂದರೆ CFC 14% ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ 60 ಆ್ಯಂಡ್ ಮೀಥೇನ್ 20% ಆ್ಯಂಡ್ ನೈಟ್ರೋಜನ್ ಆಕ್ಸೈಡ್ 6%. ದ ಫ್ಲವರ್ ಹ್ಯಾಸ್ 10 ಸ್ಟೆಮನ್ಸ್. ಓಕೆ, ನೋಡಿ, ಇದು ನೀವು ನೀಟಾಗಿ ನೋಡಬೇಕು, ನೀವು ಡ್ರಾ ಮಾಡ್ಕೊಂಡು ಬಿಡಬೇಕಾಯ್ತಾ. ಸೊ ರಫ್ ಬುಕ್ಕಲ್ಲಿ ನೀವು ಡ್ರಾ ಮಾಡ್ಕೊಂಡು ಬಿಡಬೇಕು. ಎಷ್ಟಿದೆ ಅಂತ ಹೇಳ್ತಿದ್ದಾರೆ ಅವರು, 10 ಸ್ಟೆಮನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ 10 ಸ್ಟೆಮನ್ಸ್ ಇದೆ. ನೆಕ್ಸ್ಟ್, ಈಚ್ ಹ್ಯಾವಿಂಗ್ ಬೈಲೋಬ್ಡ್ ಡೈಥೀಕಸ್ ಆ್ಯಂಥರ್ ಅಂತಂದರೆ ಒಂದೊಂದರಲ್ಲೂ ಕೂಡ ಏನಿರುತ್ತೆ, ಇವಾಗ ಒಂದು ನಾನು ತೊಗೊಂಡೆ ಅಂತಂದರೆ ಈ ರೀತಿಯಾಗಿ. ಓಕೆ, ಸೊ ಈ ರೀತಿಯಾಗಿ ಆನ್ಸರ್ ಇದೆ. ಸೊ ಇದರಲ್ಲಿ ಏನಿರುತ್ತೆ, ನಮ್ಗೆ ಇವಾಗ 4 ಮೈಕ್ರೋಸ್ಪೊರೆಂಜಿಯಮ್ ಇರುತ್ತೆ. ಈಚ್ ಮೈಕ್ರೋಸ್ಪೊರೆಂಜಿಯಮ್ ಹ್ಯಾಸ್ 5 ಪೋಲನ್ ಮದರ್ ಸೆಲ್ ಅಂತಂದರೆ ಈ ಒಂದೊಂದರಲ್ಲಿ ನಮಗೆ 5 ಪೋಲನ್ ಮದರ್ ಸೆಲ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಡೀಟೇಲ್ಡ್ ಆಗಿ ನೋಡೋಣ. ಓಕೆ, ಸೊ ಎಷ್ಟು ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ ಬೈ ಟೋಟಲ್ ಫ್ಲವರ್ ಅಂತ ಕೇಳಿದ್ದಾರೆ ಅವರು. ಆಯಿತಾ, ಅರ್ಥ ಆಯ್ತಾ ಕ್ವೆಶನ್? ಇವಾಗ ನೋಡಿ, ಒಂದು PMC ಏನು ಮಾಡುತ್ತೆ, ಒಂದು PMC ನಮಗೆ 4 ಪೋಲನ್ ಗ್ರೇನ್ಸನ್ನು ಕೊಡುತ್ತೆ. ಸೊ 5 ಆದರೆ ಎಷ್ಟಾಯಿತು, 5 4 20. ಸೊ 20 ಪೋಲನ್ ಗ್ರೇನ್ಸು ಒಂದು ಮೈಕ್ರೋಸ್ಪೊರೆಂಜಿಯಮಿಂದ ಬರ್ತಾ ಇದೆ. ಅಂಥವು ಎಷ್ಟಿದಾವು, 4 ಮೈಕ್ರೋಸ್ಪೊರೆಂಜಿಯಮ್ ಇದೆ. ಸೊ 4 × 20 ದಟ್ ಈಸ್ 80 ಪೋಲನ್ ಗ್ರೇನ್ಸ್ಗಳು ಒಂದು ಸ್ಟೆಮನ್ನಿಂದ ಸಿಗ್ತಾ ಇದೆ. ಸೊ ಒಂದು ಸ್ಟೆಮನ್ನಿಂದ 80 ಪೋಲನ್ ಗ್ರೇನ್ಸ್ ಆದರೆ 10 ಸ್ಟೆಮನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ 10 × 80 ಎಷ್ಟಾಯಿತು, 800. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ, ದಟ್ ಈಸ್ 800 ಪೋಲನ್ ಗ್ರೇನ್ಸ್. ಫ್ರಮ್ ದ ಫಾಲೋವಿಂಗ್ ಟೂಲ್ಸ್ or techniques of genetic engineering identify which are required for cloning bacterial gene in animal cells. animal cells ಅಲ್ಲಿ ಕ್ಲೋನಿಂಗ್ ಮಾಡೋದಕ್ಕೆ ಏನೇನು ಬೇಕು ಅಂತ ಕೇಳಿದ್ದಾರೆ. ಎಂಡೋನ್ಯೂಕ್ಲಿಯಸ್ ಬೇಕು, ಲೈಗೇಸ್ ಬೇಕು, ಆಗ್ರೋ ಬ್ಯಾಕ್ಟೀರಿಯಂ ಟುಮಿಫೇಷಿಯನ್ಸ್ ನಮಗೆ ಬೇಕಾಗಿಲ್ಲ, ಇದು ಪ್ಲ್ಯಾಂಟಲ್ಲಿ ಬಳಸ್ತಾರೆ. ಮೈಕ್ರೋ ಇಂಜೆಕ್ಷನ್ ಹೌದು ಬೇಕು, ಕಾಂಪಿಟೆಂಟ್ ಮೆಥಡ್. ಜೀನ್ ಗನ್ ನಮಗೆ ಪ್ಲ್ಯಾಂಟ್ಸಲ್ಲಿ ಬಳಸ್ತೀವಿ, ಬಯೋಲಿಸ್ಟಿಕ್ ಮೆಥಡ್ ಬೇಡ. ಲೈಸೋಸೋಮ್ ಬೇಕು, ಸೆಲ್ಯುಲೇಸ್ ನಮಗೆ ಬೇಕಾಗಿಲ್ಲ, ಬಿಕಾಸ್ ಸೆಲ್ಯುಲೋಸ್ ಇರುವಂಥದ್ದು ಪ್ಲ್ಯಾಂಟ್ಸ್ ಸೆಲ್ ವಾಲಲ್ಲಿ. ಸೊ ಅದನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ ಸೆಲ್ಯುಲೇಸ್ ಬೇಕು, ನಮ್ಗೆ ಅದು ಬೇಕಾಗಿಲ್ಲ. ಎಲೆಕ್ಟ್ರೋಫೋರೆಸಿಸ್ ಅಂದರೆ ಜೆಲ್ ಎಲೆಕ್ಟ್ರೋಫೋರೆಸಿಸ್, ಅದು ಎಲ್ಲ DNA ರಿಕಾಂಬಿನೆಂಟ್ ಮೆಥಡಲ್ಲೂ ಬೇಕೇ ಬೇಕು. ಓಕೆ, ಸೊ ಹಾಗಾಗಿ ಈ ಕರೆಕ್ಟ್ ಆದ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ಸಿ. ನೆಕ್ಸ್ಟ್, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫ್ಲೋ ಆಫ್ ಎನರ್ಜಿ ಬಿಟ್ವೀನ್ ವೇರಿಯಸ್ ಕಾಂಪೋನೆಂಟ್ಸ್ ಆಫ್ ಫುಡ್ ಚೈನ್. ಓಕೆ, ನೋಡಿ ಯಾವುದು ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ಈಚ್ ಟ್ರಾಪಿಕ್ ಲೆವೆಲಲ್ಲಿ ಸಮ್ ಎನರ್ಜಿ ಈಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್ ಟು ಎನ್ವಿರಾನ್ಮೆಂಟ್, ಕರೆಕ್ಟ್ ಆಗಿದೆ. ದ ಅಮೌಂಟ್ ಆಫ್ ಎನರ್ಜಿ ಅವೈಲೇಬಲ್ ಅಟ್ ಈಚ್ ಟ್ರಾಪಿಕ್ ಲೆವೆಲ್ ಇಸ್ 10% ಟು ಪ್ರೀವಿಯಸ್ ಟ್ರಾಪಿಕ್ ಲೆವೆಲ್, ಕರೆಕ್ಟ್ ಆಗಿದೆ. ಎನರ್ಜಿ ಫ್ಲೋ ಇಸ್ ಯೂನಿಡೈರೆಕ್ಷನಲ್, ಕರೆಕ್ಟ್ ಆಗಿದೆ. ಗ್ರೀನ್ ಪ್ಲಾಂಟ್ಸ್ ಕ್ಯಾಪ್ಚರ್ 10% ಆಫ್ ಸೋಲಾರ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ನೋಡಿ, ನಾವು ನೋಡಿದ್ರ ಪ್ರಕಾರ ನಾನು ಏನು ಸಾಲ್ವ್ ಮಾಡಿದೆ ನಿಮಗೆ KCET ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು, ಪ್ರಿಪ್ರೇಟರಿ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು, ಅದರಲ್ಲಿ 2 to 10% ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಸಡನ್ ಆಗಿ ನಮಗೆ ನೋಡಿದರೆ ಇದು ಕರೆಕ್ಟ್ ಅಂತಲೇ ಅನಿಸ್ಬಹುದು. ಬಟ್ ಬೈ ಕಂಪೇರಿಂಗ್ ಟು ಆಲ್ ದ 4 ಆಪ್ಷನ್ಸ್ ರಿಲೇಟಿವ್ಲಿ ಇದು 3 ಅಂತೂ ಕಂಪಲ್ಸರಿಯಾಗಿ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾವು ರಾಂಗ್ ಅಂತ ಹೇಳಿ, ಇನ್ಕರೆಕ್ಟ್ ಅಂತ ಹೇಳಿ ನಾವು ಟಿಕ್ ಮಾಡುವಂತಹ ಒಂದು ಲೀನಿಯನ್ಸ್ ಇದೆ, ಬಿಕಾಸ್ ಅದು 2 to 10% ಅಂತ ಅವ್ರು ಕೊಟ್ಟಿದ್ದರಿಂದ ಬುಕ್ಕಲ್ಲಿ. ನೆಕ್ಸ್ಟ್, ಫೈಂಡ್ ಔಟ್ ದ ಕರೆಕ್ಟ್ ಮ್ಯಾಚ್. ಯಾವ್ದು ಇದರಲ್ಲಿ ಕರೆಕ್ಟ್ ಮ್ಯಾಚ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ರಿಂಗ್ ವರ್ಮ್ ಕಾರಣ ಆಗುವಂಥದ್ದು ಪ್ಯಾಥೋಜನ್ ಫಂಗಸ್. ಇದು ಯಾವುದಕ್ಕೆ ಎಫೆಕ್ಟ್ ಮಾಡುತ್ತೆ, ಟು ದ ಸ್ಕಿನ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್. ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಯಾವ್ದು ಏನನ್ನು ಕಾಸ್ ಮಾಡುತ್ತೆ, ನ್ಯೂಮೋನಿಯಾನ ಕಾಸ್ ಮಾಡುತ್ತೆ. ಎಂಟಮಿಬಾ ಹಿಸ್ಟೋಲಿಟಿಕಾ ಅಮೀಬಿಯಾಸಿಸನ್ನು ಕಾಸ್ ಮಾಡುತ್ತೆ. ಪ್ಲಾಸ್ಮೋಡಿಯಮಿಂದ ಮಲೇರಿಯಾ ಬರುತ್ತೆ, ದಟ್ ಈಸ್ ಫ್ಯಾಲ್ಸಿಪ್ಯಾರಮಿಂದ ಮ್ಯಾಲಿಗ್ನೆಂಟ್. ಉಚೇರಿಯಾ ಬ್ಯಾಂಕ್ರಾಫ್ಟಿಯಿಂದ ಎಲಿಫೆಂಟಿಯಾಸಿಸ್, ಇಟ್ ಈಸ್ ಅ ಫಿಲೇರಿಯಲ್ ವರ್ಮ್. ಓಕೆ, ಸೊ ಈ ಆಪ್ಷನ್ ಹೊಂದುವಂಥದ್ದು ಎಲ್ಲಿದೆ ನೋಡಿ ನಮಗೆ, RSPQ ಆಪ್ಷನ್ ಸಿ.
ನೆಕ್ಸ್ಟ್ ವೆನ್ ದ ವ್ಯಾಸ್ಕ್ಯುಲರ್ ಕೇಂಬಿಯಮ್ ಈಸ್ ಪ್ರೆಸೆಂಟ್ ಬಿಟ್ವೀನ್ xylem and phloem ದ ವ್ಯಾಸ್ಕ್ಯುಲರ್ ಬಂಡಲ್ ಈಸ್ ಕಾಲ್ಡ್. ಓಕೆ, ಸೊ ವ್ಯಾಸ್ಕ್ಯುಲರ್ ಬಂಡಲನ್ನು ನಾವೇನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆ್ಯಸ್ ಓಪನ್. ಓಕೆ, ಸೊ ಯಾವಾಗಲೂ ಕೆಳಗಡೆ xylem ಇರುತ್ತೆ, ಮೇಲೆ phloem ಇರುತ್ತೆ, ಮಿಡಲ್ ಕೇಂಬಿಯಮ್ ಇತ್ತು ಅಂತಂದರೆ ಇದನ್ನು ನಾವು ಓಪನ್ ಅಂತ ಕರಿತೀವಿ. ಇಲ್ಲ ಬರೀ xylem phloem ಇತ್ತು ಅಂದರೆ ಇದನ್ನು ನಾವು ಕ್ಲೋಸ್ಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ದ ಫಂಕ್ಷನ್ ಆಫ್ ಟಿಫ್ಲೋಝೋಲ್ ಇನ್ ಅರ್ಥ್ವರ್ಮ್ ಈಸ್, ಏನು ಟಿಫ್ಲೋಝೋಲ್ನ ಫಂಕ್ಷನ್ ಅಂತಂದರೆ ಇಟ್ ಇನ್ಕ್ರೀಸಸ್ ದ ಎಫೆಕ್ಟಿವ್ ಏರಿಯಾ ಆಫ್ ಅಬ್ಸಾರ್ಪ್ಷನ್ ಇನ್ ದ ಇಂಟೆಸ್ಟೈನ್. ಆಪ್ಷನ್ ಎ, ಸೆಲೆಕ್ಟ್ ದ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಆಫ್ ಆರ್ಗ್ಯಾನಿಸಮ್ಸ್ ವಿತ್ ದೇರ್ ಆರ್ಡರ್. ಓಕೆ, ನೋಡಿ ಇದಕ್ಕೆ ನಿಮ್ಗೆ ಆನ್ಸರ್ ಬೇಕು ಅಂತಂದರೆ ನಿಮಗೆ ಫಸ್ಟ್ ಚಾಪ್ಟರ್ ಏನಿದೆ ಅದರಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ, ಹೌದಾ? ಸೊ ಈ ರೀತಿಯಾಗಿ ಟೇಬಲ್ ಕೊಟ್ಟಿದ್ದಾರೆ, ರೈಟ್? ಸೊ ಅದನ್ನು ನೋಡಿದ್ರಿ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ. ಇದು ನೋಡಿ ಕಾಮ ಕೊಟ್ಟಿದ್ದಾರಲ್ವ, ಸೊ ಇವರು ಕಾಮ ಹಾಕಬಾರ್ದಿತ್ತು, ಕಾಮ ಹಾಕಿ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ನೇಮ್ ಆಫ್ ಒನ್ ಆರ್ಗ್ಯಾನಿಸಮ್. ಓಕೆ, ಮ್ಯಾಂಜಿಫೆರಾ ಇಂಡಿಕಾ ಅಂದರೆ ಮ್ಯಾಂಗೋ, ಹೋಮೋಸೆಪಿಯನ್ಸ್ ಅಂದರೆ ಮನುಷ್ಯರು. ಓಕೆ, ಮೂಸಾ ಡೊಮೆಸ್ಟಿಕಾ ಅಂತಂದರೆ ದಟ್ ಈಸ್ ಹೌಸ್ ಫ್ಲೈ. ಓಕೆ, ಸೊ ಅದು ಅದ್ರ ನೇಮ್ ಅವ್ರು ಕೊಟ್ಟಿರೋದು, ಜೀನಸ್ ಮತ್ತು ಸ್ಪೀಶೀಸ್. ಸೊ ಮ್ಯಾಂಜಿಫೆರಾ ಇಂಡಿಕಾ ಪ್ರೈಮೇಟನ ಅಲ್ಲ, ಅದು ಪ್ಲ್ಯಾಂಟು. ಹೋಮೋಸೆಪಿಯನ್ಸ್ ಪೋಯಲ್ಸಾ ಅಲ್ಲ, ದೇ ಆರ್ ಪ್ರೈಮೇಟ್ಸ್. ಓಕೆ, ಸೊ ಹಾಗಾಗಿ ಇದೆರಡಂತೂ ಅಲ್ಲ. ಇವೆರಡರಲ್ಲಿ ಇವಾಗ ಕನ್ಫ್ಯೂಷನ್ ಆಗ್ತಿದ್ರೆ ನೋಡಿ, ಮೂಸಾ ಡೊಮೆಸ್ಟಿಕಾ ಅನ್ನುವಂಥದ್ದು ಡಿಪ್ತೇರಿಯಾ, ರೈಟ್? ಇಟ್ ಈಸ್ ಹೌಸ್ ಫ್ಲೈದವರು ಕೊಟ್ಟಿರೋದು. ಸೊ ಟ್ರೈಟಿಕಮ್ ಏಸ್ಟಿವಮ್ ಏನಿದೆಯಲ್ಲ ಅದು ಸ್ಯಾಪಿಂಡೇಲ್ಸ್ ಅಲ್ಲ. ಓಕೆ, ಸೊ ದಟ್ ಈಸ್ ಪೋಯಲ್ಸ್ ಅದು. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ, ಇದು ನಾನು ಮುಂಚೆನೇ ಬರ್ಕೊಂಡ್ಬಿಟ್ಟೆ, ಸೊ ದಟ್ ನನಗೆ ಈ ಎಕ್ಸಾಂಪಲ್ಸ್ ಎಲ್ಲ ಅವರು ಹುಡುಕಿ ಕೇಳಿದ್ದಾರೆ. ಓಕೆ, ಸೊ ಇದಂತೂ ನೋಡಿ ಲಾಸ್ಟ್ ಎಕ್ಸಾಂಪಲ್ ಇದು ಅದರಲ್ಲಿ. ಓಕೆ, ಸೊ ಹಾಗಾಗಿ ಸೊ ನಾನು ಮೊದಲೇ ಬರೆದಿಟ್ಕೊಂಡೆ, ಸೊ ದಟ್ ಇಟ್ ವಿಲ್ ಸೇವ್ ದ ಟೈಮ್ ಅಂತ ಹೇಳಿ ಕರೆಕ್ಟ್ ಆಗಿ ನೀವು ಮ್ಯಾಚ್ ಮಾಡಿ ಅಂತ ಹೇಳ್ತೀವಿ. ಸೊ ಬ್ರಯೋಫೈಟಾ ಯಾವುದು? ಸ್ಪ್ಯಾಗ್ನಮ್. ಜಿಮ್ನೋಸ್ಪರ್ಮ್ ಯಾವುದು? ಪೈನಸ್. ಆಲ್ಗೆ ಯಾವುದು? ಎಕ್ಟೋಕಾರ್ಪಸ್. ಟೆರಡೋಫೈಟಾ ಯಾವುದು ಅಂತಂದರೆ ದಟ್ ಈಸ್ ಏಡಿಯಾಂಟಮ್. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ, RPSQ. ನೆಕ್ಸ್ಟ್, ಫ್ಲೇಮ್ ಸೆಲ್ಸ್ ಪ್ರೆಸೆಂಟ್ ಇನ್ ದ ಮೆಂಬರ್ಸ್ ಆಫ್ ಪ್ಲಾಟಿಹೆಲ್ಮಿಂಥಸ್ ಪರ್ಫಾರ್ಮ್. ಏನನ್ನು ಪರ್ಫಾರ್ಮ್ ಮಾಡುತ್ತೆ ಫ್ಲೇಮ್ ಸೆಲ್ಸ್ ಅಂತಂದರೆ ನೋಡಿ, ಆಸ್ಮೋರೆಗ್ಯುಲೇಷನ್ ಎರಡರಲ್ಲೂ ಕಾಮನ್ ಇದೆ, ಬಟ್ ಸರ್ಕ್ಯುಲೇಷನನ್ನು ಮಾಡಲ್ಲ, ಹಾಗಾಗಿ ಆಸ್ಮೋರೆಗ್ಯುಲೇಷನ್ ಆ್ಯಂಡ್ ಎಕ್ಸ್ಕ್ರೀಷನನ್ನು ಮಾಡುತ್ತೆ. ಓಕೆ, ಫ್ಲೇಮ್ ಸೆಲ್ಸ್ ಆರ್ ಮೇನ್ಲಿ ಎಕ್ಸ್ಕ್ರೀಟರಿ ಆರ್ಗನ್ಸ್ ಅದು. ಓಕೆ, ಎಕ್ಸ್ಕ್ರೀಟರಿ ಪಾರ್ಟ್ಸ್. ನೆಕ್ಸ್ಟ್, ಐಡೆಂಟಿಫೈ ದ ಫ್ಲೋರಲ್ ಫಾರ್ಮುಲಾ ಬಿಲಾಂಗಿಂಗ್ ಟು ಪೊಟ್ಯಾಟೊ ಫ್ಯಾಮಿಲಿ. ಸೊ ಪೊಟ್ಯಾಟೊ ಅಂದರೆ ನಿಮಗೆ ಗೊತ್ತಿರಬೇಕು, ದಟ್ ಈಸ್ ಸೊಲನೇಶಿಯೇ ಫ್ಯಾಮಿಲಿ. ಓಕೆ, ಸೊ ಸೊಲನೇಶಿಯಾ ಫ್ಯಾಮಿಲಿದು ರೈಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಈ ತರಹ ಇರುತ್ತೆ ಸೊಲನೇಶಿಯಾದಲ್ಲಿ. ಆ್ಯಂಡ್ ಇದು 3+3 ಪೆರಿಯಾಂತ್ ಇತ್ತೆ ಅಂತಂದರೆ ದಟ್ ಈಸ್ ಲಿಲಿಯೇಶಿಯಾ ಫ್ಯಾಮಿಲಿದು. ಆ್ಯಂಡ್ ದೆನ್ 9+1 ಇರೋದು ಫ್ಯಾಬೇಶಿಯೇ. ಓಕೆ, ಸೊ ನಿಮ್ಗೆ ಇದು ಗೊತ್ತಿತ್ತು ಅಂದರೆ ನೀವು ಇದನ್ನು ಹಾಕ್ಬೋದು ಕರೆಕ್ಟಾಗಿ. ನೆಕ್ಸ್ಟ್ 37th ಯಾವುದು? ಯಾವ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಇಟ್ ಇಂಡ್ಯೂಸಸ್ ಡೆಫಿಷಿಯನ್ಸಿ ಆಫ್ ಐರನ್, ಮ್ಯಾಗ್ನೇಷಿಯಮ್, ಕ್ಯಾಲ್ಶಿಯಮ್ ಅಂತಂದರೆ ದಟ್ ಈಸ್ ಡಿ, ಮ್ಯಾಗ್ನೀಸ್ ಟಾಕ್ಸಿಸಿಟಿ ಅಂತ ಕರೀತಾರೆ ಇದನ್ನು. ನೆಕ್ಸ್ಟ್, ಕನ್ಸಿಡರಿಂಗ್ ದ ಸ್ಟ್ರೋಕ್ ವಾಲ್ಯೂಮ್ ಆಫ್ ಆನ್ ಅಡಲ್ಟ್ ಹೆಲ್ದಿ ಹ್ಯೂಮನ್ ಬೀಯಿಂಗ್ ಈಸ್ 70 ml. ಐಡೆಂಟಿಫೈ ದ ಕಾರ್ಡಿಯಾಕ್ ಔಟ್ಪುಟ್ ಇನ್ 1 hour ಫ್ರಮ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಓಕೆ, ನೋಡಿ ಕಾರ್ಡಿಯಾಕ್ ಔಟ್ಪುಟ್ ಹೇಗೆ ಮಾಡ್ತಾರೆ ಅಂತಂದರೆ ಸ್ಟ್ರೋಕ್ ವಾಲ್ಯೂಮ್. ಓಕೆ, ಸೊ ಸ್ಟ್ರೋಕ್ ವಾಲ್ಯೂಮ್ 70 ಇಂಟು ಹಾರ್ಟ್ ರೇಟ್ 1 ನಿಮಿಷಕ್ಕೆ ಎಷ್ಟು? 72. ಓಕೆ, ಸೊ ಕಾರ್ಡಿಯಾಕ್ ಔಟ್ಪುಟ್ ಅಂದರೆ 1 ಮಿನಿಟಿನ ಕಾರ್ಡಿಯಾಕ್ ಔಟ್ಪುಟ್ಟನ್ನು ನಾವು ಈ ತರಹ ತೆಗಿತೀವಿ. ಸೊ ಇದೆಷ್ಟಾಗುತ್ತೆ? 5 ಲೀಟರ್ ಆಗುತ್ತೆ. ಓಕೆ, ಸೊ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ನಿಮಗೆ ಒಂದು ಸರ್ತಿ ಅರ್ಥ ಆಗಿಲ್ಲ ಅಂತಂದರೆ ಅದನ್ನು ನೋಡಬಹುದು ನೀವು, ಕಾರ್ಡಿಯಾಕ್ ಸೈಕಲ್ ಅಂತ ಹೇಳಿ. ಓಕೆ, ಸೊ 1 ಮಿನಿಟಿಗೆ 5 ಲೀಟರ್ ಆದರೆ 1 ಅವರಿಗೆ ಎಷ್ಟಾಗುತ್ತೆ? 60 ಮಿನಿಟ್ ಇರುತ್ತೆ. ಸೊ 60 ಇಂಟು 5. ಓಕೆ, ಸೊ ದಟ್ ಈಸ್ 300. ಸೊ ನಿಯರ್ ಆಪ್ಷನ್ ಯಾವುದಿದೆ? ಆಪ್ಷನ್ ಡಿ. Function of contractile vacuole in amoeba. So the right option is excretion and osmoregulation. So match the ಪ್ರೋಟೀನ್ಸ್ ವಿತ್ ದೇರ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಕೊಲಾಜನ್ ಅನ್ನುವಂಥದ್ದೇನು? ಇಟ್ ಈಸ್ ಅ ಇಂಟ್ರಾಸೆಲ್ಯುಲರ್ ಗ್ರೌಂಡ್ ಸಬ್ಸ್ಟೆನ್ಸ್. ಟ್ರಿಪ್ಸಿನ್ ಅನ್ನುವಂಥದ್ದು ಒಂದು ಎನ್ಸೈಮ್ ಆಗಿದೆ. ಇನ್ಸುಲಿನ್ ಈಸ್ ಅ ಹಾರ್ಮೋನ್. ಆ್ಯಂಟಿಬಾಡಿ ಫೈಟ್ಸ್ ಅಗೇನ್ಸ್ಟ್ ಇನ್ಫೆಕ್ಷಿಯಸ್ ಏಜೆಂಟ್ಸ್. ಓಕೆ, ಸೊ SRQP ಎಲ್ಲಿದೆ ಇದು? SRQPS ಆಪ್ಷನ್ ಡಿ. Next, the complex formed by pair of synapsed homologous chromosomes is called as bivalent. Match the column 1 with column 2. Okay, so ಯಾವುದು ಕರೆಕ್ಟ್ ಕಾಂಬಿನೇಷನ್ ಇದೆ ಅಂತ ಕೇಳಿದೆ. ಸೊ ಹೈಪರ್ಟೋನಿಕ್ ಅಂತಂದ್ರೆ ಏನು? ಎಕ್ಸ್ಟರ್ನಲ್ ಸೊಲ್ಯೂಷನ್ ಈಸ್ ಮೋರ್ ಕಾನ್ಸಂಟ್ರೇಟೆಡ್ ದ್ಯಾನ್ ದ ಸೆಲ್. ಕ್ಯಾಪಿಲಾರಿಟಿ ಅಂತಂದರೆ ಎಬಿಲಿಟಿ ಆಫ್ ವಾಟರ್ ಟು ರೈಸ್ ಇನ್ ಥಿನ್ ಟ್ಯೂಬ್ಸ್. ಸಿಂಪೋರ್ಟ್ ಅಂತಂದರೆ 2 molecules ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗೋದು. ನೆಕ್ಸ್ಟ್, ಗಟೇಷನ್ ಅಂತಂದರೆ ಎಬಿಲಿಟಿ ವಾಟರ್ ಲಾಸ್ ಇನ್ ದ ಫಾರ್ಮ್ ಆಫ್ droplets. Okay, so QS, why did I write Q here? Wait, yes, capillarity ಅಂತಂದ್ರೆ yes, symport ಅಂದ್ರೆ P. Okay, so yes, so QSPR, yes, option A is the right answer. Next, in bryophyllum the adventitious buds arise from notches of the leaf margin. ಪ್ರೈಮರಿ ಎಂಡೋಸ್ಪರ್ಮ್ ನೋಡಿ, ಲೀಫ್ ಮಾರ್ಜಿನ್ ಅಂತಂದರೆ ಈ ರೀತಿ, ಹೌದಾ? ಸೊ ಇಲ್ಲಿ ಲೀಫ್ ಮಾರ್ಜಿನ್ನಿಂದ
ಬೆಳಿತಾವಲ್ವಾ, ಸೊ ಹಾಗಾಗಿ ದಟ್ ಈಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಈಸ್ ಫಾರ್ಮ್ಡ್ ವಿತ್ ದ ಫ್ಯೂಷನ್ ಆಫ್ 2 polar nuclei ಆ್ಯಂಡ್ 1 ಮೇಲ್ ಗ್ಯಾಮೆಟ್. ಓಕೆ, ಸೊ ಈ ರೀತಿಯಾಗಿರುತ್ತಲ್ವಾ ಎಂಬ್ರಿಯೋಸ್ಯಾಕ್. ಸೊ ಎಂಬ್ರಿಯೋಸ್ಯಾಕಲ್ಲಿ ಇಲ್ಲಿ ಮಿಡಲಲ್ಲಿ ಪೋಲಾರ್ ನ್ಯೂಕ್ಲಿಯೈ 2 ಇರುತ್ತೆ, ಒಂದು ಮೇಲ್ ಗ್ಯಾಮೆಟ್ ಅದ್ರ ಜೊತೆ ಸೇರ್ಕೊಂಡ್ಬಿಟ್ಟು ಏನು ಫಾರ್ಮ್ ಆಗುತ್ತೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ 3 ಏನು ಫಾರ್ಮ್ ಆಗುತ್ತೆ. ಐಡೆಂಟಿಫೈ ದ ಏನನ್ನು ಲೇಬಲ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ನೋಡಿ. ಪಿ ಅಂತಂದರೆ ದಟ್ ಈಸ್ SAN ನೋಡ್, ಕ್ಯೂ ಅಂತಂದರೆ AVN ನೋಡ್. ಆಪ್ಷನ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಏಟ್ರಿಯಲ್ ನ್ಯಾಟ್ರಿಯೂರಿಟಿಕ್ ಫ್ಯಾಕ್ಟರ್ ಏನಿದೆಯಲ್ಲ, ಇದು ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಹೈಪರ್ ಟೆನ್ಷನನ್ನು ಇಂಡ್ಯೂಸ್ ಮಾಡಲ್ಲ, ಇದು ರೆನಿನ್ ಎಂಜಿಯೋಟೆನ್ಸಿನ್ ಮೆಕ್ಯಾನಿಸಮನ್ನು ಇಂಡ್ಯೂಸ್ ಮಾಡಲ್ಲ. ಇದನ್ನು ಮಾಡಿದರೆ BP ಜಾಸ್ತಿ ಆಗುತ್ತೆ. ವ್ಯಾಸೋ ಕಾನ್ಸ್ಟ್ರಿಕ್ಟರ್ ಕೂಡ ಅಲ್ಲ, ಅದನ್ನು ಮಾಡಿದರೂ BP ಜಾಸ್ತಿ ಆಗುತ್ತೆ. ಇದು BPನ ಕಡಿಮೆ ಮಾಡುತ್ತೆ. ಸೊ ಇಟ್ ಚೆಕ್ಸ್ ದ ರೆನಿನ್ ಎಂಜಿಯೋಟೆನ್ಸಿನ್ ಮೆಕ್ಯಾನಿಸಮ್. ಚೆಕ್ಸ್ ಅಂತಂದರೆ ಪ್ರಿವೆಂಟ್ ಮಾಡೋದು. ದ ವೈಬ್ರೇಷನ್ಸ್ ಫ್ರಮ್ ಇಯರ್ ಡ್ರಮ್ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ಇಯರ್ ಆಸಿಕಲ್ಸ್ ಟು ಓವಲ್ ವಿಂಡೋ. ನೆಕ್ಸ್ಟ್ ಬ್ಯಾಂಬೂ ಸ್ಪೀಶೀಸ್ ಫ್ಲವರ್ ಒನ್ಸ್ ಇನ್ ಅ ಲೈಫ್ ಟೈಮ್. ಓಕೆ, ಕನ್ಫ್ಯೂಸ್ ಆಗಬೇಡಿ, 12 ಇಯರ್ಸಿಗೆ ಫ್ಲವರ್ ಆಗೋದು ಸ್ಟ್ರೊಬಿಲ್ಯಾಂಥಸ್ ಕುಂತಿಯಾನ ಅನ್ನುವಂಥದ್ದು. ಬಟ್ ಬ್ಯಾಂಬೂ ಸ್ಪೀಶೀಸ್ ಜನರಲ್ ಆಗಿ ದೆ ಫ್ಲವರ್ ಒನ್ಸ್ ಇನ್ ಅ ಲೈಫ್ ಟೈಮ್. ಓಕೆ, ದಟ್ ಈಸ್ 50 to 100 ಇಯರ್ಸಿಗೆ ಒಂದೇ ಸರ್ತಿ ಮಾಡುತ್ತೆ, ಅದು ಜೀವನದಲ್ಲಿ ಒಂದೇ ಸರ್ತಿ. ಸೊ ಇಲ್ಲೇನು ಕೇಳಿದರೆ ಟ್ವೈಸ್ ಅಂತ ಹೇಳಿದ್ದಾರೆ, ನೋ. ಹಾಗಾಗಿ ಆಪ್ಷನ್ ಅಲ್ಲ, ಕನ್ಫ್ಯೂಸ್ ಆಗಬೇಡಿ, ಒನ್ಸ್ ಇನ್ ಅ ಲೈಫ್ ಟೈಮ್. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ಸ್ಪರ್ಮ್. ಓಕೆ, ಸೊ ಹೆಡ್ ಇಟ್ ಕಂಟೈನ್ಸ್ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್. ಆ್ಯಕ್ರೋಸೋಮ್ ಅಂತಂದರೆ ವೆರ್ ಇಟ್ ಈಸ್, ಎಸ್, ಇಟ್ ಈಸ್ ಫಿಲ್ಡ್ ವಿತ್ ಎನ್ಸೈಮ್. ಮಿಡಲ್ ಪೀಸ್ ಅಂತಂದರೆ ಇಟ್ ಕಂಟೈನ್ಸ್ ಮೈಟೊಕಾಂಡ್ರಿಯಾ. ಟೇಲ್ ಫಾರ್ ಸ್ಪರ್ಮ್ ಮೊಟಿಲಿಟಿ. ಓಕೆ, ಸೊ ನಿಮ್ಗೆ ಯಾವುದು ಗೊತ್ತಾಗಲಿಲ್ಲ ಅಂದರೂ ನೋಡಿ, ಟೇಲ್ ಸ್ಪರ್ಮ್ ಮೊಟಿಲಿಟಿ ಎಲ್ಲಿದೆ ಆಪ್ಷನ್ನು, ಆಪ್ಷನ್ ಬಿ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಸೆಲ್ಸ್ ಇನ್ ಎಂಬ್ರಿಯೋ ಸ್ಯಾಕ್ ಆರ್ ಡೆಸ್ಟೈನ್ಡ್ ಟು ಚೇಂಜ್ ದೇರ್ ಪ್ಲಾಯ್ಡಿ ಆಫ್ಟರ್ ಫರ್ಟಿಲೈಸೇಷನ್. ಚೇಂಜ್ ಆಗುತ್ತೆ ಪ್ಲಾಯ್ಡಿ ಅಂದರೆ, ಹ್ಯಾಪ್ಲಾಯ್ಡ್ ಇದ್ದಿದ್ದು ಡಿಪ್ಲಾಯ್ಡ್ ಆಗುತ್ತೆ, ಡಿಪ್ಲಾಯ್ಡ್ ಇದ್ದಿದ್ದು ಟ್ರಿಪ್ಲಾಯ್ಡ್ ಆಗುತ್ತೆ, ಹೀಗೆ. ಓಕೆ, ಸೊ ಯಾವುದು ಅಂತಂದರೆ ಎಗ್ ಸೆಲ್ ಹಾಗೂ ಸೆಂಟ್ರಲ್ ಸೆಲ್. ಎಗ್ ಸೆಲ್ ಹ್ಯಾಪ್ಲಾಯ್ಡಿಂದ ಡಿಪ್ಲಾಯ್ಡ್ ಆಗುತ್ತೆ, ಸೆಂಟ್ರಲ್ ಸೆಲ್ ಡಿಪ್ಲಾಯ್ಡಿಂದ ಟ್ರಿಪ್ಲಾಯ್ಡ್ ಆಗುತ್ತೆ. ನೆಕ್ಸ್ಟ್ ಇನ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಟೈನಿ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಲೈಸ್ ಎಟ್ ದ ಅಪ್ಪರ್ ಜಂಕ್ಷನ್ ಆಫ್ 2 labia minora. ಓಕೆ, ಸೊ ದಟ್ ಈಸ್ ಕ್ಲೈಟೋರಿಸ್, ಆಪ್ಷನ್ ಡಿ. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಏನು ಹೇಳುತ್ತೆ, ದ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ಹೈಮನ್ ಈಸ್ ನಾಟ್ ರಿಲೇಬಲ್ ಇಂಡಿಕೇಟರ್ ಆಫ್ ವರ್ಜಿನಿಟಿ ಆರ್ ಸೆಕ್ಷುವಲ್ ಎಕ್ಸ್ಪೀರಿಯನ್ಸ್. ಅಂದರೆ ಅದರ ಮೇಲೇ ನಾವು ಅವರು ವರ್ಜಿನಿಟಿಯನ್ನು ಅಥವಾ ಅವರಿಗೆ ಸೆಕ್ಷುವಲ್ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಇಲ್ವೋ ಅಂತ ಹೇಳಿ ನಾವು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಬಿಕಾಸ್ ಹೈಮನ್ ಇಟ್ ಕ್ಯಾನ್ ಬಿ ರಪ್ಚರ್ಡ್ ಈವನ್ ಡ್ಯೂರಿಂಗ್ ಸಮ್ ಸ್ಪೋರ್ಟ್ಸ್ ಆರ್ ಎನಿ ಅವರು ವೇಟ್ ಲಿಫ್ಟಿಂಗ್ ಮಾಡುವಾಗ ಅಥವಾ ಯಾವುದಾದ್ರೂ ಸ್ಪೋರ್ಟ್ಸ್ ಆಡುವಾಗ ಯಾವುದಾದ್ರೂ ಹೆವಿ ವರ್ಕನ್ನ ಮಾಡಿದಾಗಲೂ ಕೂಡ ಹೈಮನ್ ಟಿಯರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ದಿಸ್ ಈಸ್ ರೈಟ್ ಆಯಿತಾ. ನೆಕ್ಸ್ಟ್ ದ ಸೆಕ್ಸ್ ಆಫ್ ದ ಫೀಟಸ್ ಈಸ್ ಡೆಟರ್ಮೈನ್ಡ್ ಬೈ ಫಾದರ್ ಆ್ಯಂಡ್ ನಾಟ್ ಬೈ ದ ಮದರ್. ಎಸ್, ಬೈ ದ ಫಾದರ್ ಓನ್ಲಿ. Okay, so now options state both are correct. Okay, so option C is correct. Next, the male sex accessory ducts include, that is option A, retetestis, vas efferentia, epididymis and vas deferens. Which of the following statements is correct? Correct ಅಂತ ಕೇಳಿದ್ದಾರೆ ನೋಡಿ. ಫೀಮೇಲ್ ಕ್ಯಾರಿಯರ್ ಫಾರ್ ಹಿಮೋಫಿಲಿಯಾ ಮೇ ಟ್ರಾನ್ಸ್ಮಿಟ್ ದ ಡಿಸೀಸ್ ಟು ಸನ್ಸ್. ಎಸ್, ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಥ್ಯಾಲಸೀಮಿಯಾ ಇಸ್ ಅ ಕ್ವಾಲಿಟೇಟಿವ್ ಅಲ್ಲ, ಇದು ಉಲ್ಟಾ ಆಗಬೇಕಿತ್ತು. ಓಕೆ, ಸೊ ಥ್ಯಾಲಸೀಮಿಯಾ ಅನ್ನೋದು ಕ್ವಾಂಟಿಟೇಟಿವ್, ಸಿಕಲ್ ಸೆಲ್ ಅನಿಮಿಯಾ ಕ್ವಾಲಿಟೇಟಿವ್. ಓಕೆ, ನೆಕ್ಸ್ಟ್ ಇದು ಚೇಂಜ್ ಆಫ್ ಹೋಲ್ ಸೆಟ್ ಅನುಪ್ಲಾಯ್ಡಿ ಅಲ್ಲ, ಪಾಲಿಪ್ಲಾಯ್ಡಿ. ಹಾಗಾಗಿ ದಿಸ್ ಈಸ್ ಕರೆಕ್ಟ್ ಒನ್. ಜೀನ್ ಮ್ಯಾಪಿಂಗ್ ಟೆಕ್ನಾಲಜಿ ವಾಸ್ ಡೆವಲಪ್ಡ್ ಬೈ ಸ್ಟರ್ಟುವೆಂಟ್. ಫೈಂಡ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ನೋಡಿ ಕರೆಕ್ಟ್ ಆಯಿತಾ. ನೋಡಿ, ಜನರಲಿ ಜೀನ್ ರೆಗ್ಯುಲೇಟ್ಸ್ ಅ ಟ್ರೇಟ್ ಬಟ್ ಸಮ್ಟೈಮ್ಸ್ ಒನ್ ಜೀನ್ ಹ್ಯಾಸ್ ಎಫೆಕ್ಟ್ ಆನ್ ಮಲ್ಟಿಪಲ್ ಟ್ರೇಟ್ಸ್. ಹೌದು, ಇದು ಕರೆಕ್ಟು. ದ ಟ್ರೇಟ್ AB ಬ್ಲಡ್ ಗ್ರೂಪ್ ಇನ್ ಅ ಮ್ಯಾನ್ ಈಸ್ ರೆಗ್ಯುಲೇಟೆಡ್ ಬೈ 1 ಡಾಮಿನೆಂಟ್ ಅಲೀಲ್ ಆ್ಯಂಡ್ ಅನದರ್ ರಿಸೆಸಿವ್. ಅದಕ್ಕೆ ಅದು ಕೋಡಾಮಿನೆಂಟ್. ಇಲ್ಲ ರೀ, ಕೋಡಾಮಿನೆಂಟ್ ಅಂತ ಯಾಕಂತೀವಿ, ಬಿಕಾಸ್ ಎರಡೂ ಕೂಡ ಡಾಮಿನೆಂಟೇ. ಏನು ಡಾಮಿನೆಂಟೇ, ಬಿನೂ ಡಾಮಿನೆಂಟೇ, ಅದಕ್ಕೆ ಕೋಡಾಮಿನೆಂಟ್. ಓಕೆ, ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಇದೆ, ಸೆಂಟೆನ್ಸ್ 1 ಕರೆಕ್ಟ್ ಇದೆ, ಸೆಂಟೆನ್ಸ್ 2 ತಪ್ಪಾಗಿದೆ. ಸೊ ಸೆಂಟೆನ್ಸ್ 1 ಕರೆಕ್ಟ್ ಒನ್, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ಈ ಕ್ವಶನ್ ಏನಿದೆಯಲ್ಲ ಇದಕ್ಕೆ ಆನ್ಸರ್ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಕರೆಕ್ಟ್ಲಿ ಮ್ಯಾಚ್ ಆಗಿರೋದನ್ನ ಹೇಳಿ ಅಂತ ಕೇಳಿದ್ದಾರೆ. ಓಕೆ, ನೋಡಿ, ಇದು ಮೆನ್ಸ್ಟ್ರುವಲ್ ಫೇಸು, ಇದು ಫಾಲಿಕ್ಯುಲರ್ ಲೂಟಿಯಲ್. ಓಕೆ, ಮೆನ್ಸ್ಟ್ರುವಲ್ ಫೇಸಲ್ಲಿ ಏನಾಗುತ್ತೆ, ಮೆನ್ಸಸ್ ಆಗುತ್ತೆ, ಹೌದಾ. ಸೊ ನಾವು ಇವೆರಡನ್ನ ತೆಗೆದು ಹಾಕ್ಬೋದು. ಇವಾಗ ಇವೆರಡರಲ್ಲಿ ನೋಡೋಣ ನಾವು. ಓಕೆ, ಸೊ ಇವೆರಡರಲ್ಲಿ ನೋಡೋದಾದರೆ ದಟ್ ಈಸ್ ಇವೆರಡರಲ್ಲಿ ಫಾಲಿಕ್ಯುಲರ್ ಫೇಸಲ್ಲಿ ಏನಾಗಬೇಕು ರೀ, ಫಾಲಿಕಲ್ಸ್ ಡೆವಲಪ್ ಆಗಬೇಕು, ಹೌದಾ. ಫಾಲಿಕಲ್ಸ್ ಡೆವಲಪ್ ಆಗಬೇಕು, ಫಾಲಿಕಲ್ಸ್ ಮೆಚೂರ್ ಆಗಬೇಕು. ಓಕೆ, ಸೊ ಆ ಆಪ್ಷನ್ ಇವ್ರು ಕೊಟ್ಟೇ ಇಲ್ಲ ಇಲ್ಲಿ. ಓಕೆ, ಡೆವಲಪಿಂಗ್ ಕಾರ್ಪಸ್ ಲೂಟಿಯಮ್ಮು ಲೂಟಿಯಲ್ ಫೇಸಲ್ಲಿ ಆಗುತ್ತೆ. LH ಸರ್ಜು ಆಗೋದು ಮೆನ್ಸ್ಟ್ರುವಲ್ ಫೇಸಲ್ಲಿ ಓವ್ಯುಲೇಟರಿ ಫೇಸಲ್ಲಿ ಆಗುತ್ತೆ. ಓಕೆ, ಸೊ ಹಾಗಾಗಿ ಫಾಲಿಕ್ಯುಲರ್ ಫೇಸಲ್ಲಿ ನಾವು ಇದನ್ನು ತೊಗೊಳ್ಳಿಕ್ಕಾಗಲ್ಲ. ನೆಕ್ಸ್ಟ್ ಲೂಟಿಯಲ್ ಫೇಸಲ್ಲಿ ಏನಾಗುತ್ತೆ, ದೇರ್ ಈಸ್ ಡೆವಲಪಿಂಗ್ ಕಾರ್ಪಸ್ ಲೂಟಿಯಮ್ಸ್. ಓಕೆ, ಕಾರ್ಪಸ್ ಲೂಟಿಯಮ್ ಡೆವಲಪ್ ಆಗುತ್ತೆ. ಓಕೆ, ಬಟ್ ನೋಡಿ ಎಲ್ಲೂ ನಮಗೆ ಒಂದೇ
ಆಪ್ಷನಲ್ಲಿ ಸಿ ಆಪ್ಷನಲ್ಲಿ ಎಲ್ಲವೂ ಕರೆಕ್ಟ್ ಇಲ್ಲ, ಡಿ ಆಪ್ಷನಲ್ಲೂ ನಮಗೆಲ್ಲದು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ಇದೊಂದು ಕ್ವೆಶನ್ನ ನಾನು ನಿಮಗೆ ಸಿ ಅಥವಾ ಡಿ ಎರಡರಲ್ಲಿ ಯಾವುದಾದ್ರೂ ಒಂದು ಇರಬಹುದು ಅಂತ ಮಾತ್ರ ನಾನು ಹೇಳ್ಬೋದು, ಯಾವುದು ಅಂತ ಗೊತ್ತಿಲ್ಲ. ಸೊ ಹಾಗೆ ಪೆಂಡಿಂಗಲ್ಲಿ ಇಟ್ಟಿರೋಣ, ನೋಡೋಣ ಕೀ ಆನ್ಸರ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅಬ್ರಿವೇಟೆಡ್ ಆ್ಯಸ್ ಜಿಫ್ಟ್? ಓಕೆ, ದಟ್ ಈಸ್ ಆಪ್ಷನ್ ಬಿ, zygote intrafallopian transfer. ಆ್ಯಂಡ್ ಎಕ್ಸಾಂಪಲ್ ಫಾರ್ ಹಾರ್ಮೋನ್ ರಿಲೀಸಿಂಗ್ IUD. ಸೊ ಹಾರ್ಮೋನ್ ರಿಲೀಸಿಂಗ್ IUDಗೆ ಪ್ರೊಜೆಸ್ಟ್ರಾಟ್ ಮತ್ತು LNG20 ಆನ್ಸರ್. ಮಲ್ಟಿಲೋಡು ಕಾಪರ್ ರಿಲೀಸಿಂಗ್ಗೆ ಲಿಪೇಸ್ ಲೂಪು ನಾನ್ ಮೆಡಿಕೇಟೆಡ್ಗೆ. ನೆಕ್ಸ್ಟ್ MTPs ಆರ್ ಕನ್ಸಿಡರ್ಡ್ ರಿಲೇಟಿವ್ಲಿ ಸೇಫ್ ಡ್ಯೂರಿಂಗ್ ಫಸ್ಟ್ ಟ್ರೈಮಿಸ್ಟರ್. ಓಕೆ, ಓಹ್ ವೆಲ್, ಸೊ ಮುಗೀತಲ್ವ, ಎಲ್ಲ ಕ್ವೆಶನ್ಸ್ ಮುಗೀತು. ನಾನು ಇನ್ನೂ ಹಾಗೆ ನೋಡ್ತಾ ಇದ್ದೀನಿ ಕೆಳಗಡೆ ಕ್ವೆಶನ್ಸು. ವೆಲ್, ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಇದರಲ್ಲಿ ಎಲ್ಲದನ್ನು ನೋಡಿನೇ ನಿಮಗೆ ಕೊಟ್ಟಿದ್ದೀನಿ ಆನ್ಸರ್ಸ್. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿದೆ. ಎಲ್ಲ ಒಂದೆರಡು ನಿಮಗೆ ವೇರಿಯೇಷನ್ ಆಗ್ಬೋದು ಕೀ ಆನ್ಸರ್ ಬಂದ ಮೇಲೆ. ಓಕೆ, ಸೊ ಇದೇ ಫೈನಲ್ ಅಲ್ಲ, ನೀವು ಕೀ ಆನ್ಸರನ್ನು ನೋಡ್ಕೊಳ್ಳಿ ಆಯಿತಾ. ಸೊ ಕೀ ಆನ್ಸರ್ಸನ್ನು ನೋಡ್ಕೊಳ್ಳಿ, ಅದಾದಮೇಲೆ ನೋಡೋದಕ್ಕೆ ಬರುತ್ತೆ. ಬಟ್ ಇವಾಗ ಸದ್ಯಕ್ಕೆ ಏನು ತಲೆಯಲ್ಲಿ ಇಟ್ಕೋಬೇಡಿ, ನೆಕ್ಸ್ಟ್ ಎಕ್ಸಾಮ್ಸಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಇನ್ನೂ 2 ಎಕ್ಸಾಮ್ಸ್ ಇದೆ ನಿಮ್ಮದು, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್. ಸೊ ಅದನ್ನು ಚೆನ್ನಾಗಿ ಮಾಡಿ. ಓಕೆ, ಸೊ ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್.